ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಆಗಿರ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಐ ಟಿ ಸೆಕ್ಟರ್ ಮತ್ತೆ ಒಂದು ರಕ್ತಪಾತ ಬ್ಲಡ್ ಬಾತನ್ನೇ ಮಾಡಿಬಿಟ್ಟಿದೆ. ನೋಡಿ, ಐ ಟಿ ಸೆಕ್ಟರ್ ಯಾಕೆ ರಿಯಾಕ್ಟ್ ಆಗಿದೆ ಅನ್ನೋದಕ್ಕೆ ನಿನ್ನೆ ಒಂದು ಯು ಎಸ್ ಅಲ್ಲಿ ಎಕನಾಮಿಕ್ ಡೇಟಾ ಹೊರಗಡೆ ಬರೋದಿತ್ತಲ್ವಾ. ಸೊ ಯು ಎಸ್ ಎಕನಾಮಿಕ್ ಡೇಟಾ ಏನಂತ ಬಂದಿತ್ತು, ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗೇ ಬಂದಿತ್ತು. ಕಾರಣ ಏನು ಅಂತಂದರೆ ಡಿಸೆಂಬರು ಜನವರಿನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಲೇ ಆಫ್ಗಳಾಗಿದೆ, ಕೆಲಸದಿಂದ ತೆಗೆದುಹಾಕಿರೋದಾಗಿದೆ ಅಂತ ಒಂದು ಇದ್ದಿದ್ದರಿಂದ ಎಲ್ಲರಿಗೂ ಜಾಬ್ ಡೇಟಾ ಯಾವ ರೀತಿ ಬರುತ್ತೆ, ನಿರುದ್ಯೋಗ ಜಾಸ್ತಿ ಆಗಿರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿರುತ್ತೆ ಅಂತ ಬರುತ್ತಾ ಅಂತ ಇತ್ತು. ಆದರೆ ಎಲ್ಲರ ಎಕ್ಸ್ಪೆಕ್ಟೇಷನ್ನು ಒಂದು ಸುಳ್ಳು ಮಾಡೋ ಥರ ಎಂಪ್ಲಾಯ್ಮೆಂಟ್ ಡೇಟಾ ಚೆನ್ನಾಗೇ ಬಂದ್ಬಿಡ್ತು. 4.3%ಗೆ ಕೆಳಗಡೆ ಬಿದ್ದಿದೆ ಏನೋ ಅನ್ಎಂಪ್ಲಾಯ್ಮೆಂಟು ಅನ್ನೋದು ಬಂದ್ಬಿಡ್ತು. ಆದರೂ ಕೂಡ ಐ ಟಿ ಸೆಕ್ಟರ್ ಯಾಕೆ ರಿಯಾಕ್ಟ್ ಮಾಡ್ತು ಅಂತಂದರೆ, ನೋಡಿ, ಫೆಡ್ ಏನು ಒಂದಲ್ಲಿ ಒಂದು ಇಲ್ಲಿ ಆರ್ ಬಿ ಐ ಥರ ಏನಲ್ಲಿ ಫೆಡ್ ಇದೆ, ಅವರು ಎರಡು ಆಧಾರದ ಮೇಲೆ ಒಂದು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡ್ತಾ ಇರ್ತಾರೆ. ಒಂದು, ಉದ್ಯೋಗ ಯಾವ ರೀತಿ ಬರ್ತಾ ಇದೆ, ನಿರುದ್ಯೋಗನೇ ಜಾಸ್ತಿ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಡೇಟಾ ಜಾಸ್ತಿ ತೋರಿಸ್ತಾ ಇದೆ ಅಂತಂದರೆ ಏನು ಮಾಡ್ತಾರೆ, ಜನಗಳಿಗೆ ಕೆಲಸ ಇಲ್ಲ, ಹಾಗಾಗಿ ಈಸಿಯಾಗಿ ಅಫೋರ್ಡಬಲ್ ಆಗಿ ಮಾಡಬೇಕು ನಾವು ಸಾಲ ಆಗಲಿ ಮತ್ತೊಂದು ವಿಚಾರಗಳಾಗಲಿ, ಹಾಗಾಗಿ ಏನು ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಹಣದುಬ್ಬರ ವಿಚಾರದಲ್ಲಿ. ಸೊ ನಿನ್ನೆ ಏನಾಗಿದೆ, ಈಗ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಕಮ್ಮಿ ಆಗಿದೆ ಅಂತ ಬರ್ತದೆ, ಅಂದರೆ ಎಂಪ್ಲಾಯ್ಮೆಂಟ್ ಎಲ್ಲರಿಗೂ ಚೆನ್ನಾಗಿದೆ ಅಂತ ಬಂದಿರೋದ್ರಿಂದ ಫೆಡ್ ಇಂಟ್ರೆಸ್ಟ್ ರೇಟ್ನ ಇವಾಗಲೇ ಇಳಿಸೋದ್ರ ಬಗ್ಗೆ ಗಮನ ಕೊಡದಲ್ಲೇ ಇರ್ಬೋದು ಅಂತ ಅದು ಒಂದು ಕಾರಣ ಆಗಿರ್ಬೋದು. ಯಾಕೆಂದರೆ 2026ರಲ್ಲಿ 2 ಸಲ ಫೆಡ್ಡು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದು ಇವಾಗ ತಕ್ಷಣ ಮಾಡ್ದಲ್ಲೇ ಹೋಗ್ಬೋದು, ಇನ್ನು ಮುಂದಕ್ಕೆ ಹಾಕ್ಬೋದು ಅಂತ ಮಾರ್ಕೆಟಲ್ಲಿ ಆ ಒಂದು ಡೇಟಾ ಬಂದಿರ್ಬೋದು. ಇನ್ನೂ ಒಂದು ಏನು ಅಂತಂದರೆ, ಆ ಎಂಪ್ಲಾಯ್ಮೆಂಟ್ ಡೇಟಾ ಆಚೆ ಈಚೆ ಆಗಿದೆಯಲ್ಲ, ಅದರಲ್ಲಿ ಆ್ಯಕ್ಚುಲ್ ಫಿಗರ್ಸ್ ಅಂತ ನೀವು ನೋಡೋದಾದರೆ ಹೆಲ್ತ್ ಕೇರಲ್ಲಿ, ಸೋಷಿಯಲ್ ಸೆಕ್ಯೂರಿಟಿನಲ್ಲಿ ಈ ಫೀಲ್ಡಲ್ಲಿ ಜಾಸ್ತಿ ಆಗಿದೆ ಹೊರತು ಉದ್ಯೋಗಗಳು ಆ್ಯಕ್ಚುಲ್ ಐ ಟಿ ಫೀಲ್ಡು ಏನು ಒಂದು ಎಕನಾಮಿಗೆ ಬೂಸ್ಟ್ ಅಂತ ಕರೀತಾರೆ, ಅಲ್ಲಿ ಸಿಲಿಕಾನ್ ವ್ಯಾಲಿ ಅಲ್ಲಿಂದನೇ ಜಾಸ್ತಿ ಎಕನಾಮಿ ಬರ್ತಾ ಇರೋದು ಅಂತ ಇದೆಯಲ್ಲ, ಆ ವಲಯದಲ್ಲಿ ಜಾಸ್ತಿ ಉದ್ಯೋಗ ಸೃಷ್ಟಿ ಆಗಿಲ್ಲ. ಎಂಪ್ಲಾಯ್ಮೆಂಟ್ ಡೇಟಾ ಬ್ಯಾಲೆನ್ಸ್ ಆಗಿರೋದು ಹೆಲ್ತ್ ಕೇರ್ ವರ್ಕರ್ಸ್ಗಳು ಜಾಸ್ತಿ ಆ್ಯಡ್ ಆಗಿದ್ದಾರೆ ಅನ್ನೋ ಕಾರಣದಿಂದಾಗಿ ಅಂತಲೂ ಬಂದಿತ್ತು. ಈ ಕಾರಣದಿಂದಾಗಿ ಯು ಎಸ್ ಅಲ್ಲೂ ಕೂಡ ಎಲ್ಲ ಐ ಟಿ ಕಂಪ್ನಿಗಳು ನಿನ್ನೆ ದೊಡ್ಡ ಫಾಲನ್ನು ಮಾಡಿತ್ತು. ಅದು ಇಂಡಿಯಾಗೂ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಎಲ್ಲ ಮಿಡ್ ಕ್ಯಾಪ್ ಕಂಪ್ನಿಗಳು, ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಐ ಟಿನಲ್ಲಿ ಇದ್ದಿದ್ದು ಇವತ್ತು ತಲಾ 5% ಬಿದ್ದಿದೆ. ಇಂಡೆಕ್ಸು ಕೂಡ 5% ಬಿದ್ದಿರ್ಬೋದು. ಇದು ಹಾಗಾಗಿ ಇಂಡಿಯನ್ ಕಂಪ್ನಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಇಲ್ಲಿ ಐ ಟಿ ಸರ್ವಿಸಸ್ ಕೊಡೋ ಕಂಪ್ನಿಗಳೇ ಜಾಸ್ತಿ ಇರೋದು, ಅಲ್ಲಿಂದ ಬರೋರು ಸ್ಪೆಂಡಿಂಗ್ನ ಕಮ್ಮಿ ಮಾಡಿದ್ರು ಅಂತಂದರೆ ಇಲ್ಲಿ ಒಂದು ಮತ್ತು ಈ ಥರದ್ದೆಲ್ಲ ಬಂದಾಗ ಇದು ಒಂದು ದೊಡ್ಡ ಒಂದು ಪ್ರಾಫಿಟಬಿಲಿಟಿ ಮೇಲೆ ಹೊಡೆತ ಬಿಟ್ಟೇ ಬೀಳುತ್ತೆ ಇಂಡಿಯನ್ ಕಂಪ್ನಿಗಳಿಗೆ ಅಂತ ಅದು ಪ್ರೂವ್ ಆಗಿದೆ. ಐ ಥಿಂಕ್ ಇವತ್ತು ಟೆಕ್ ಮಹೀಂದ್ರ ಅಂತ ಕಾಣಿಸುತ್ತೆ 5.98% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಬಜಾಜ್ ಫೈನಾನ್ಸು 3% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಪಾಸಿಟಿವ್ ಆಗಿ ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಆಗಿತ್ತು. ಹಾಗಾದರೆ ಬರೀ ನೆಗೆಟಿವ್ ನ್ಯೂಸ್ ಇದೆ ಅಂದರೆ ಇಲ್ಲ. ಇವತ್ತು ಯಾವ್ಯಾವ ಕಂಪ್ನಿಗಳು ರಿಸಲ್ಟ್ನ ಅನೌನ್ಸ್ ಮಾಡಿದಾರೋ ನಾನು ನೋಡಿದಾಗೆ ಬಹುತೇಕ ಕಂಪ್ನಿಗಳದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಅಂದರೆ ಐ ಟಿ ಹೊರತುಪಡಿಸಿ ಬೇರೆ ಸೆಕ್ಟರ್ಗಳದ್ದು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಫ್ ಐ ಡಿ ಎಗಳು ಇದನ್ನ ನೋಡ್ತಾ ಇರ್ತಾರೆ, ಎಫ್ ಐಗಳು ಕ್ರಮೇಣವಾಗಿ ಬೈ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಎಫ್ ಐಗಳು ಬೈ ಮಾಡಿದ್ದಾರೆ, ಅದು ನಿಮ್ಮ ಗಮನದಲ್ಲಿರಬೇಕು. ಡಿ ಐಗಳು ಕೂಡ ಬೈ ಮಾಡಿದ್ದಾರೆ. ಹಾಗಾಗಿ ಸೆಕ್ಟರ್ ರೊಟೇಷನ್ ಆಗುವಂಥ ಸಾಧ್ಯತೆ ದಟ್ಟವಾಗಿ ಇರುತ್ತೆ ಇಲ್ಲಿ. ಸೊ ಅದನ್ನ ಗಮನಿಸ್ತಾ ಹೋಗಬೇಕು, ನೋಡೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಎಲ್ ಟಿ ಐ ಮೈಂಟ್ರಿ ಐ ಟಿ ಮಿಡ್ ಕ್ಯಾಪ್ ಕಂಪ್ನಿಗಳೇ ಅದು 5.51% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಝೈಡಸ್ ನೆನ್ನೆ ಡಿ ವಿ ಸ್ಲಾಬ್ಸ್ ಮೇಲೆ ಹೋಗಿತ್ತು, ಇವತ್ತು ಅದರಲ್ಲಿ ಕರೆಕ್ಷನ್ ಬಂದಿದೆ. ಇವತ್ತು ಝೈಡಸ್ಸು 2.52% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಸೊ ಓವರಾಲ್ ದಿನ ಅಂತ ನಾವು ನೋಡ್ತಾ ಬರೋದಾದ್ರೆ ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. 26,010 ಬಂದಿದ್ದನ್ನು ನೆನ್ನೆ ಮಾತಾಡಿದ್ವಿ, ರೆಸಿಸ್ಟೆನ್ಸ್ ಆಗಿ ಉಳ್ಕೊಳುತ್ತೇನೋ ಓ ನೋಡಿದ್ರೆ ಅದೇ ಥರ ಹೇಳ್ತಾ ಇದೆ ಅಂತ. ಇವತ್ತು ಕೆಳಗಡೆ ಬಂದು 25,800 ಕೂಡ ಬ್ರೀಚ್ ಆಗಿತ್ತು ಒಂದ್ಸಲ, ಆದರೆ ಕೊನೆ ಟೈಮಲ್ಲಿ 25,800 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಆಲ್ಮೋಸ್ಟ್ ಒಂದು 150 ಪಾಯಿಂಟ್ಗಳು ನಿನ್ನೆಗಿಂತ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಯಿತು ನಿಫ್ಟಿ ಇವತ್ತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್, ಎಕ್ಸಾಕ್ಟ್ಲಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಆಗಿದೆ ಬ್ಯಾಂಕ್ ನಿಫ್ಟಿ. ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಇತ್ತು, ಅದು ಕೂಡ 83,800 84,000 ಈ ಝೋನ್ ಇದ್ದಿದ್ದು, ಕೊನೆಗೆ ಸೆಕೆಂಡ್ ಹಾಫಲ್ಲಿ ಅದು ಕೂಡ ಒಂದು ಸೆಲ್ಲಿಂಗಿಗೆ ಒಳಪಟ್ಟಿದೆ. ಸೊ ಇದಲ್ಲದೆ ಇಂಡಿಯಾ ವಿಕ್ಸು ಫಾರ್ ದ ಫಸ್ಟ್ ಟೈಮ್ ರೈಸ್ ಆಗಿದೆ ಈ ವಾರದಲ್ಲಿ. ಯಾಕೆಂದರೆ ಮಂಡೇ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದು ಲೆವೆಲ್ ಏನಿತ್ತು, ಯಾವ ಲೆವೆಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು, ಅವತ್ತಿಂದ ಏನು ಲೋ ಮಾಡಿತ್ತು ಅದನ್ನು ಇವತ್ತು ಬಂದು ಚಾರ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 25,800 ಲೆವೆಲು ಅದನ್ನು ಬಂದು ಟೆಸ್ಟ್ ಮಾಡಿದೆ ಮಾರ್ಕೆಟು. ನಾಳೆ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದು ನೋಡೋಣ. ವೀಕ್ ಕ್ಲೋಸ್ ಈ ವಾರನ ವೀಕಾಗಿ ಕ್ಲೋಸ್ ಮಾಡುತ್ತಾ ಅಥವಾ ಏನು ಈ ಮಂಡೇ ಗೇನ್ ಬಂದಿತ್ತಲ್ಲ ಒಂದು ಗ್ಯಾಪ್ ಅಪ್ ಮೂಲಕ ಅದನ್ನ ಉಳಿಸ್ಕೊಳುತ್ತಾ ಅನ್ನೋದನ್ನು ನಾನು ನೋಡ್ತಾ ಹೋಗಬೇಕು. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ಅಂತ ತೋರಿಸ್ತಾ ಇದೆ, ನೋಡಂತೆ. ಗೋಲ್ಡ್ ಸಿಲ್ವರು ಎಕನಾಮಿಕ್ ಡೇಟಾ ಬಂದಮೇಲೆ, ನೆನ್ನೆ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬಂದಮೇಲೆ ಸ್ವಲ್ಪ ತಟಸ್ಥವಾಗಿದೆ, ಇನ್ನೂ ಕೂಡ ಕರೆಕ್ಷನ್ ಆಗ್ತಾ ಇಲ್ಲ, ಅಲ್ಲೇ ನಿಂತ್ಕೊಂಡಿದೆ ಹೊರತು 5,000ನ ಬಿಟ್ಕೊಟ್ಟಿಲ್ಲ, ಸಿಲ್ವರ್ 80ನ ಬಿಟ್ಕೊಟ್ಟಿಲ್ಲ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸಲ್ಲಿ 1% ಅಪ್ ಮೌಂಟ್ ಬಂದಿತ್ತು. ಕಾಪರಲ್ಲಿ ಸಣ್ಣದಾಗಿ ಕರೆಕ್ಷನ್ ಬಂದಿದೆ. ಅದನ್ನು ಬಿಟ್ಟರೆ ಇನ್ಯಾವುದು ಯು ಎಸ್ ಡಿ ಐ ಎನ್ ಆರು ಇವತ್ತು ರುಪಿ ಸ್ವಲ್ಪ ಸ್ಟ್ರಾಂಗ್ ಆಯಿತು, ₹90.54 ಬಂದಿದೆ ಇವಾಗ. ಸೊ ಇದಿಷ್ಟು ಮೇನ್ ಲೋಟಕ್ಕೆ ಯಾವ ರೀತಿಯಾಗಿದ್ದು ಅಂತ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಡೇಟಾನ ಇವತ್ತು ಸೆನ್ಸೆಕ್ಸಿನ ಎಕ್ಸ್ಪೈರಿ ಆಗಿತ್ತಲ್ವಾ, ನೋಡಿ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ
ಸೊ ಕೊನೆಗೆ ಈ ಥರ ಆಯಿತು. ಇವಾಗ ಕೊನೆಗೆ ಆದಮೇಲೆ ಎಕ್ಸ್ಪೈರಿ ಆದಮೇಲೆ ಅದನ್ನ ನೋಡೋದು ಅವಶ್ಯಕತೆ ಇರೋದಿಲ್ಲ. ಬಟ್ ನಿಫ್ಟಿ ಅಂತ ನೀವು ನೋಡ್ತಾ ಬರೋದಾದರೆ ಸದ್ಯಕ್ಕೆ ಈ ರೀತಿಯಾಗಿದೆ. OI ಇವತ್ತು ಕೂಡ ಆ್ಯಡ್ಗಳೇ ಆಗಿದೆ. ಪೊಸಿಷನ್ಗಳು 26,000ದಲ್ಲಿ 25,800 ತನಕನೂ OI ಡಾಮಿನೇಟ್ ಮಾಡ್ತಾ ಇದೆ. ಅದು ನೀವು ನೋಡ್ತಾ ಇದ್ದೀರಾ. ಕೆಳಗಡೆ ಅದರ ಸ್ಟ್ರಾಂಗ್ ಸಪೋರ್ಟ್ ಅನ್ನೋದು ಎಲ್ಲೂ ಕೂಡ ಬಿಲ್ಡಪ್ ಆಗಿಲ್ಲ. ಹಾಗಾಗಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಅಂದರೆ OI ಮೂಲಕ ನಾವು ಯಾವುದೋ ಒಂದು ಮಾರ್ಕೆಟ್ ವ್ಯೂನ ತಗೋಬೋದಾ ಅಂತಂದರೆ ಯಾವಾಗ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಒಂದು ಡಾಮಿನೇಷನ್, ಒಂದು ಸೈಡ್ ಡಾಮಿನೇಷನ್ ಇದ್ದು ಇನ್ನೊಂದು ಸೈಡ್ ಎಲ್ಲೂ ಕೂಡ ಇಲ್ದಲೇ ಇದ್ದಾಗ ನಾವು ಹುಷಾರಾಗಿ ಹೋಗಬೇಕು. ಮಾರ್ಕೆಟು ಒನ್ ಸೈಡೆಡ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಿಮಗೆ ಎಕ್ಸ್ಪೈರಿ ಹತ್ತಿರ ಬಂದಾಗ ಒಂದು ಸೈಡಲ್ಲೂ ಕೂಡ ಒಂದು ದೊಡ್ಡದು ಈಕ್ವಲ್ ಕಾಂಪಿಟೇಷನಲ್ಲಿ OI ಬಿಲ್ಡಪ್ ಆಗಿದೆ ಅಂದರೆ ಒಂದು ರೇಂಜ್ನ ಫಾರ್ಮ್ ಮಾಡೋಕ್ಕೆ ನೋಡ್ತಾ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಆ ರೇಂಜ್ನ ಕೆಳಗಡೆ ಯಾವ ರೇಂಜು ಅನ್ನೋದು OIನಲ್ಲಿ ಕಾಣಿಸ್ತಾ ಇಲ್ಲ. ಸೊ ಚಾರ್ಟ್ಸನ್ನು ನಾವು ಸ್ಪೆಸಿಫಿಕ್ ಆಗಿ ಮಾತಾಡಲ್ಲ, ನಿಮ್ಗೆ ಗೊತ್ತಿದೆ. ಬಟ್ OIನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಡೈನಾಮಿಕ್ ಮಾರ್ಕೆಟ್ ಟೈಮಲ್ಲಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗಬೇಕಾಗುತ್ತೆ. ಓವರಾಲ್ ಇವತ್ತು FIDAಗಳಂತೂ ನೋಡ್ತಾ ಬರೋದಾದ್ರು FI 108 crores ಬೈ ಮಾಡಿದ್ದಾರೆ. DAಗಳು 276 crores ಸೆಲ್ ಮಾಡಿದ್ದಾರೆ. ಹಾಗೆಯೇ ಹೀಟ್ ಮ್ಯಾಪ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಇವತ್ತು ನೆಗೆಟಿವೇ ಜಾಸ್ತಿ ಇತ್ತು. ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರು, IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿರುತ್ತೆ. ಸೊ ಓವರಾಲ್ FIDA ಸೆಂಟಿಮೆಂಟ್ ನೋಡೋದಾದರೆ ಕ್ಲೈಂಟು ಎಗೇನ್ ಈ ಕಡೆ ಇದ್ದಾರೆ, ಪ್ರೋ FIಗಳು ಆ ಕಡೆ ಇದ್ದಾರೆ. ಸೊ ಇದು ಕೂಡ ನಿಮ್ಗೆ ಒಂದು ಚಿತ್ರಣ ಕೊಡ್ತಾ ಇದೆ ಇಲ್ಲಿ. ಸೊ ಬಟ್ ತುಂಬ ಮೈನರ್ ಆಕ್ಟಿವಿಟಿ, ಅದು ನೆನ್ನೆನೂ ಕೂಡ ಮಾತಾಡಿದೆ. ಅದ್ರ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ನೋಡೋಕ್ಕೆ ಟ್ರೈ ಮಾಡಿಲ್ಲ. ಯಾಕೆ DAಗಳು ಇಷ್ಟು ಒಂದು ಸೆಟಲ್ ಆಗಿ ನೋಡ್ತಾ ಇದ್ದಾರೆ, ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಯಾಕಂದರೆ ಮ್ಯೂಚುವಲ್ ಫಂಡ್ ಫ್ಲೋಗಳು ಅಷ್ಟೇ ಇರುತ್ತೆ. ಏನಾದ್ರು ರೆಗ್ಯುಲೇಷನ್ ಬಂದಿದೆ ಇದು ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ ಏನಿದೆ, ಅದು ನನ್ನ ಕಡೆಯಿಂದ ಪೆಂಡಿಂಗ್ ಇದೆ, ಅದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಬಿಟ್ಟರೆ IPOಗಳದ್ದು ಒಂದಿಷ್ಟು ಲಿಸ್ಟಿಂಗ್ ಆಗಿತ್ತು ಇವತ್ತು, ಯಾವುದು ಓಪನ್ IPOಗಳು ಅಂತ ಇಲ್ಲ. ಆದರೆ ಕ್ವಿಕ್ಕಾಗಿ ಮಾರ್ಕೆಟಲ್ಲಿ ಬಂದಿದ್ದಂಥ ರಿಸಲ್ಟ್ಸ್ನ ಮಾತಾಡ್ಬೋಣ ಇವತ್ತು. ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ರಿಸಲ್ಟ್ ಇತ್ತು. ಹಿಂದೂಸ್ತಾನ್ ಯೂನಿಲಿವರ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟೆ. ಹಾಗೆಯೇ ಮುತ್ತೂಟ್ ಫೈನಾನ್ಸಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಹಾಗೆಯೇ HALಲ್ಲೂ ಕೂಡ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಸೊ ಎಕ್ಸಾಕ್ಟ್ ಸ್ಪೆಸಿಫಿಕ್ ಆಗಿ ಫಿಗರ್ ಹೇಳಬೇಕು ಅಂತಂದರೆ ಒಂದು ನಿಮಿಷ ಹೇಳ್ತೀನಿ. IRCTCದು ಕೂಡ ರಿಸಲ್ಟ್ ಇತ್ತು ಇವತ್ತು. IRCTC ಇಲ್ಲಿದೆ ನೋಡಿ. IRCTCನಲ್ಲಿ ನೆಟ್ ಪ್ರಾಫಿಟು ರೆವೆನ್ಯೂ ಎರಡೂ ಕೂಡ ಜಾಸ್ತಿ ಬಂದಿದೆ. 3.5 ರೂಪಾಯಿ ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗೆಯೇ ಹಿಂಡಾಲ್ಕೋದಲ್ಲಿ ರಿಸಲ್ಟ್ ಇತ್ತಲ್ವಾ, ಹಿಂಡಾಲ್ಕೋದಲ್ಲಿ ರಿಸಲ್ಟ್ ಇತ್ತು. ಹಿಂಡಾಲ್ಕೋ ಇಂಡಸ್ಟ್ರೀಸಲ್ಲಿ ಪರ್ಫಾರ್ಮೆನ್ಸಿಗೆ ಒಂದು ನೋವೆಲಿಸ್ ಡಿಸ್ಕ್ರಿಪ್ಷನ್ ಅಲ್ಲಿದೊಂದು ವಿಂಗಿಂದ ಏನಾಗಿತ್ತು ಅದನ್ನೊಂದು ಹೇಳಿದ್ದಾರೆ. ಬಟ್ ಹಿಂಡಾಲ್ಕೋ Q3 ರಿಸಲ್ಟ್ಸು ಕೂಡ ಪಾಸಿಟಿವ್ ಆಗಿ ಬಂದಿದೆ ಇಂಡಿಯಾದು. ಅದೇ ರೀತಿಗೆ ಮಾಮಾ ಅರ್ತ್ ಹೊನಾಸ ಅವ್ರದ್ದು ಕೂಡ ರಿಸಲ್ಟ್ಸ್ ಇತ್ತು ಇವತ್ತು. ಅವ್ರದ್ದು ಕೂಡ ಡಬಲ್ ಡಿಜಿಟ್ ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ದಾರೆ. ಕ್ವಾರ್ಟರ್ ರೆವೆನ್ಯೂ ಕೂಡ ಒನ್ ಆಫ್ ದ ಹೈಯೆಸ್ಟ್ ಅಂತ ಬಂದಿದೆ. ಜೊತೆಗೆ ಈಗ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಈ IT ಈ ಥರ ಎಲ್ಲ ಆಗ್ತಿದ್ದಾಗ ಒಂದು ಸ್ವಲ್ಪ ಇದರಿಂದ ಒಂದಿಷ್ಟು ಸ್ಟ್ರೆಸ್ ಸೆಲ್ಲಿಂಗ್ ಬರ್ಬೋದಾ, ಪ್ಯಾನಿಕ್ ಸೆಲ್ಲಿಂಗ್ ಆಗ್ಬೋದಾ ಅಂತ ಒಂದು ವಿಶ್ಲೇಷಣೆ ಬರ್ತಾ ಇದೆ. ಯಾಕೆಂದರೆ ಅರ್ಬನ್ ಸಿಟೀಸ್ಗಳಲ್ಲಿ ಇಂಡಿಯಾದಲ್ಲಿ ನಿಮ್ಗೆ ನೋಡಿರ್ಬೋದು, ಮುಂಬೈ ಆಗಿರ್ಬೋದು, ಬೆಂಗಳೂರು, ಪುಣೆ, ಹೈದರಾಬಾದು, ಇಲ್ಲೆಲ್ಲ ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ ಬೈ ಮಾಡೋರು IT ಈ ಒಂದು ಉದ್ಯೋಗದಲ್ಲಿ ಇದ್ದವರೇ, ಸಾಫ್ಟ್ವೇರ್ ಇದರಲ್ಲಿ ಇದ್ದವರೇ ಅಲ್ವಾ. ಸೊ ಹಾಗಾಗಿ ಈಗ ಅಲ್ಲಿ ಒಂದು ಕೆಲಸದ್ದು ಸ್ಟ್ರೆಸ್ ಬರುತ್ತೆ, ಲೇ ಆಫ್ಸ್ಗಳಾಗುತ್ತೆ ಅಂತಂದರೆ ಅಪಾರ್ಟ್ಮೆಂಟ್ಗಳ ಒಂದು ಡಿಮ್ಯಾಂಡು ಕಮ್ಮಿ ಆಗ್ಬೋದು ಅಂತ ಬರ್ತಾ ಇದೆ. ತುಂಬ ಮೇಲ್ಗಡೆ ಹೋಗ್ಬಿಟ್ಟಿದೆ ಬೆಂಗಳೂರಲ್ಲಂತೂ, ಆಗುತ್ತಾ ನೋಡೋಣಂತೆ. ಅದೇ ರೀತಿಗೆ ಮುತ್ತೂಟ್ ಫೈನಾನ್ಸಲ್ಲಿ 2 times ಪ್ರಾಫಿಟ್ ಜಂಪ್ ಆಗಿದೆ, 64% ಜಂಪ್ ಆಗಿದೆ. ಸೊ ಅದು ಕೂಡ ಪಾಸಿಟಿವ್ ಆಗಿ ರಿಟರ್ನ್ ಕೊಟ್ಟಿತ್ತು. ಅದೇ ರೀತಿಗೆ HALಲ್ಲಿ Q3 ರಿಸಲ್ಟ್ ಚೆನ್ನಾಗಿ ಬಂದಿದೆ. EBITDA 11% ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಇದಿಷ್ಟು ನನಗೆ ಅಬೌಟ್ ಇಂಡಿಯಾದಲ್ಲಿ Q3 ರಿಸಲ್ಟ್ಸು 7% ಇಯರ್ ಆನ್ ಇಯರ್ ರೆವೆನ್ಯೂ ಜಾಸ್ತಿ ಆಗಿದೆ. ಮಾರ್ಜಿನ್ ಪ್ರಾಫಿಟು ಕೂಡ 27% ಜಾಸ್ತಿ ಆಗಿದೆ. ಇದು ನಿಮಗೆ ಮನಿ ಕಂಟ್ರೋಲ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ ಒಬ್ರು ಕೇಳಿದ್ರಿ. ಬಟ್ ನೀವು ಇಲ್ಲಿ ಅರ್ನಿಂಗ್ಸ್ ಅಂತ ಬಂದರೆ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಬೆಸ್ಟ್ ಪರ್ಫಾರ್ಮರ್, ವರ್ಸ್ಟ್ ಪರ್ಫಾರ್ಮರಲ್ಲಿ ನೀವು ನೋಡ್ತಾ ಹೋಗ್ಬೋದು ನೋಡಿ. HUL ಯಾವ ಥರ ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸು. ಹಿಂಡಾಲ್ಕೋದಲ್ಲಿ ರೆವೆನ್ಯೂ ಚೆನ್ನಾಗಿದೆ, ಆದರೆ ಪ್ರಾಫಿಟ್ ಚೆನ್ನಾಗಿ ಬಂದಿಲ್ಲ. ಹಾಗೆ ನಾನು ಹೇಳಿದ್ನಲ್ಲ, ಅದರದ್ದು ಡಿಸ್ಕ್ರಿಪ್ಷನ್ ಕಾರಣದಿಂದಾಗಿ. ಬಟ್ ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಇಂಡಿಯನ್ ಹೋಟೆಲ್ಸು, ಭಾರತ್ ಫೋರ್ಜ್, ಇವತ್ತು ಬಹುತೇಕ ಕಂಪ್ನಿಗಳು, IRCTC, ಅಬೌಟ್ ಇಂಡಿಯಾ, ಬಹುತೇಕ ಕಂಪ್ನಿಗಳಲ್ಲಿ ನೆಟ್ ಪ್ರಾಫಿಟ್ಟು ಇಯರ್ ಆನ್ ಇಯರು ಜಾಸ್ತಿ ಆಗಿರೋದೇ ಬಂದಿತ್ತು. ಅದು ಒಂದು ಪಾಸಿಟಿವ್ ಸೈನ್. ಬಟ್ ಇವಾಗ ಓವರಾಲ್ ಕಂಪ್ನಿಗಳು ಅನೌನ್ಸ್ ಮಾಡೋ ರಿಸಲ್ಟ್ಸ್ ನೋಡೋದಾದರೆ 50-50ನೇ ಇದೆ. 1558 ಕಂಪ್ನಿಗಳು ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ, 1525 ಕಂಪ್ನಿಗಳು ಅಂದರೆ ನೆಗೆಟಿವ್ ಆಗಿ ಒಂದು ರಿಸಲ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟರ ಮಧ್ಯದಲ್ಲಿ ಏನು ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಅನ್ನೋದು ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಚೈನಾದು ಇದೆಲ್ಲ ಸರಿ, ಬಟ್ ಹೈ ಆ್ಯಕ್ಟಿವಿಟಿ ಅಂತದ್ದು ಯಾವುದೂ ಇಲ್ಲ ಸದ್ಯಕ್ಕೆ. ನಾಳೆನೂ ಕೂಡ ನಮ್ಮದು ಯಾವುದೂ ಇಲ್ಲ. ಸೊ ಹಾಗಾಗಿ ಇವೆಂಟ್ ಅನ್ನೋದು ಯಾವುದೂ ಕಾಣಿಸ್ತಾ ಇಲ್ಲ ಸದ್ಯದಲ್ಲಿ. ಬಟ್ ಮಾರ್ಕೆಟ್ ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ರಷ್ಯನ್ ಆಯಿಲ್ ಇಂಪೋರ್ಟ್ ಬಗ್ಗೆ ಮತ್ತು ಟ್ರೇಡಿನ ಇನ್ನೂ ಒಂದು ಕ್ಲಾರಿಟಿ ನೆನ್ನೆ ಏನು ಮಾತಾಡಿದ್ವಿ, ಅದು ಬಂದ ಮೇಲೆ ಮಾರ್ಕೆಟು ರಿಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ವೇಟ್ ಆ್ಯಂಡ್ ವಾಚ್ ಮಾಡೋ ಥರ ಕಾಣಿಸ್ತಾ ಇದೆ. ಈ ವಾರದಲ್ಲಿ ಅಂದರೆ ಲಾಸ್ಟ್ 10 ದಿನದಲ್ಲಿ 25,000 ಟೆಸ್ಟ್ ಮಾಡಿದೆ, 26,000 ಟೆಸ್ಟ್ ಮಾಡಿದೆ ಅಲ್ವಾ. ಸೊ ಮಧ್ಯದಲ್ಲಿ ಮಾರ್ಕೆಟು ನಿಲ್ತಾ ಇದೆ. ಇವಾಗ ನೋಡೋಣ ಇದು ಯಾವ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.